ಏನೇ ಅವತಾರ? ಆನ್ಲೈನ್ ಅಲ್ಲಿ ತಗೊಂಡಿದೀವಕ್ಕ. ಹೆಂಗಿದೆ? ಕೋತಿಗಳ ತರ ಇದ್ದಾರೆ. ಅಲ್ಲ, ಈ ಡ್ರೆಸ್ ಅಲ್ಲಿ ಯಾಕೆ ತಗೊಂಡ್ರಿ? ಇವಾಗಿನ್ ಲೇಟೆಸ್ಟ್ ಟ್ರೆಂಡ್ ಫಾಲೋ ಮಾಡ್ಬೇಕಲ್ಲ. ಯಾವಾಗ ನೋಡಿದ್ರು ಈ ಸೀರೆನೇನಾ? ಈಗ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಅಪ್ಪಿ ತಪ್ಪಿ ಹೊರಗಡೆ ಮಾತ್ರ ಹೋಗ್ಬೇಡಿ. ನೀನು ಬಾಯ್ ಮುಚ್ಕೊಂಡಿರು. ಈ ಗ್ಲಾಸ್ ನೋಡು, ವೆರಿ ಕಾಸ್ಟ್ಲಿ. ನಮ್ಮಮ್ಮನ್ ನೋಡು, ಹೊಸ ಮದ್ವೆ ಹೆಣ್ತರ ಇಲ್ವಾ? ಓ, ಅಂದ್ರೆ ಮತ್ತೆ ಮದ್ವೆ ಮಾಡಿಸ್ತಾ ಇದ್ದೀರಾ? ಆದ್ಯಾ, ಓ ಮೈ ಗಾಡ್, ನನ್ ಡ್ರೆಸ್ ಹೇಗಿದೆ? ತುಂಬಾನೇ ಕೆಟ್ಟದಾಗಿದೆ. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಚೆನ್ನಾಗಿದೆ, ಆದ್ರೆ ನೀನು ಕಾಣಿಸಲ್ಲ ಅಲ್ವಾ? ಏನ್ ಮಾಡಕ್ಕಾಗತ್ತೆ? ನಾವ್ ಏನೇ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಸರಿ, ನಮ್ಗೆ ಹೊಟ್ಟೆ ತುಂಬಾ ಹಸುವಾಗ್ತಿದೆ. ನೀವು ಬೇಗ ಬಡಿಸ್ಬಿಡಿ, ನಾವು ಬೇಗ ತಿಂದು ಶಾಪಿಂಗ್ ಹೋಗ್ತೀವಿ. ಮತ್ತೆ ಬಟ್ಟೆಗಳನ್ನ ಕೊಂಡ್ಕೊಳಕ್ ಹೋಗ್ತಿದ್ದೀರಾ? ಹಾ, ಕೆಲವೊಂದು ಸರಿಯಾಗಿರೋದ್ ಬಂದಿಲ್ಲ ಅಕ್ಕ, ಅದನ್ನೆಲ್ಲ ಬಿಸಾಕ್ಬಿಟ್ವಿ. ಅದ್ರ ಬದಲು ಬೇರೆ ಡ್ರೆಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಆನ್ಲೈನ್ ಶಾಪಿಂಗ್ ಅಂದ್ರೆ ಹೀಗೆ ಇರುತ್ತೆ. ಅದಕ್ಕೆ ನಾವು ಶಾಪಿಂಗ್ ಹೋಗ್ತಾ ಇರೋದು. ಸುಮ್ನೆ ಖರ್ಚಾಗತ್ತಲ್ವಾ ಪಾರ್ವತಿ? ಹಲೋ, ಇವಾಗ ಯಜಮಾನಿಕೆ ನಂದು. ಅಪ್ಪನ್ ಗಾಡಿ ಒಳಗಡೆ ಇರ್ಬೇಕು. ನೀನ್ ಹೇಳ್ದೆ ಅಂತ ಇಲ್ಲಿ ಕರ್ಕೊಂಡ್ ಬಂದ್ವಿ. ನಿಜವಾಗ್ಲೂ ಇಲ್ಲಿ ಹುಲಿ ಇದೆಯಾ? ಇದು ಮೇಕೆ ಹುಲಿ ಆಡೋ ಟೈಮ್ ಅಲ್ಲ. ಇಲ್ಲಿ ನಿಜವಾಗ್ಲೂ ಹುಲಿ ಇದೆ. ಅದಕ್ಕೆ ಹಸುವಾದಾಗ ಜಿಂಕೆನ ಬೇಟೆ ಆಡಲ್ಲ, ಮನುಷ್ಯರನ್ನೇ ಬೇಟೆ ಆಡೋದು. ಆದ್ರೆ ರಾಜಾರಾಮನ್ ನೋಡಿದ್ರೆ ಆ ಮೃಗಕ್ಕೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕು ಅನ್ಸುತ್ತೋ ಏನೋ. ಈ ಹುಲಿ ಅಂತ ವಿನಯತೆನ ಪ್ರದರ್ಶನ ಮಾಡಲ್ಲ, ಬೇಟೆ ಆಡಿ ಹೊಟ್ಟೆ ತುಂಬಿಸ್ಕೊಳ್ಳೋದ್ ಮಾತ್ರ ಗೊತ್ತು. ಮೊದ್ಲೇ ಹಸ್ಕೊಂಡಿರೋ ಹುಲಿ, ಅಂದಾಜು ಇಟ್ಕೋಬೇಡಿ. ರಾಜಾರಾಮೇನೋ ಕಮ್ಮಿ ಅಂತ ಅನ್ಕೋಬೇಡ. ನೋಡಿ, ನಮಗ್ ಬೇಕಾಗಿರೋದು ಒಂದ್ ಸಾವು. ಆ ಆರೋಪ ನಮ್ ತಲೆ ಮೇಲೆ ಬರ್ಬಾರ್ದು ಅಂದ್ರೆ ಆ ಹುಲಿ ಕೈಯಿಂದಾನೇ ಅವ್ನ್ ಸಾಯ್ಬೇಕು. ಇದೊಂದೇ ದಾರಿ ನಮಗಿರೋದು. ಹಾಗಂತ ಎಷ್ಟೊತ್ತು ಅಂತ ಕಾಯಕ್ಕಾಗತ್ತೆ? ಆ ಹುಲಿ ಟೈಮ್ ಟೇಬಲ್ ಮೇಂಟೈನ್ ಮಾಡ್ತಿದ್ದೀನ ನಾನು. ಇದೇ ಟೈಮಿಗೆ ಬರುತ್ತೆ ಅಂತ ನಾನು ಹೇಳೋದಕ್ಕೆ ನಾನ್ ಸಾಯ್ಸಾಕ್ಲಾ? ಇನ್ನೊಂದ್ ಮಾತಾಡಿದ್ರು ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಸ್ವಲ್ಪ ತಿರಿ ಅಂತಿದ್ದೀನಲ್ಲ. ನಮ್ ಕೈಗೆ ರಕ್ತ ಅಂಟಬಾರ್ದು ಅಂದ್ರೆ ಸ್ವಲ್ಪನಾದ್ರೂ ತಾಳ್ಮೆ ಇರ್ಬೇಕು. ರಾಜಾರಾಮ್ ಕಾಣಿಸ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಖಂಡಿತವಾಗ್ಲೂ ಅವರಿಗೆ ನಮ್ ಮೇಲೆ ಅನುಮಾನ ಬರೋದು. ಅವ್ನ್ ನಮ್ ಹತ್ರನೇ ಬಂದಿದ್ದ ಅಂತ ಮನೆಯವ್ರಿಗೂ ಗೊತ್ತಾಯ್ತು. ನಮ್ ಹತ್ರ ಬಂದ್ಮೇಲೆ ಕಾಣಿಸ್ಲಿಲ್ಲ ಅಂದ ತಕ್ಷಣ ಆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಆ ಆದ್ಯ ರಾಜಲಕ್ಷ್ಮಿ ಇಬ್ರು ಬಂದ್ ನಮ್ ಮೇಲ್ ಬಿದ್ರೆ ನಮ್ಮನ್ನ ಕಾಪಾಡಕ್ಕೆ ಆ ದೇವ್ರು ಕೂಡ ಬರಲ್ಲ. ಅವ್ರ ಹತ್ರ ಅಷ್ಟೊಂದು ಈಸಿ ಅಲ್ಲ. ಅವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು.
ಹೆಣ್ಣು ವೇಷದಲ್ಲಿರೋ ರಾಮ ಲಕ್ಷ್ಮಣ ಅವರು. ನನಗ್ ಗೊತ್ತಿದೆ, ಹಾಕಿ ಮ್ಯಾಚ್ ಅಲ್ಲಿ ರಾಜಲಕ್ಷ್ಮಿ ಪವರ್ ಏನು ಅಂತ ನೋಡಿದ್ದೀನಿ. ನೋಡಿದಿರ ಅಲ್ವಾ? ಅದಕ್ಕೆ ನಾನು ಈ ಪ್ಲಾನ್ ಮಾಡಿರೋದು. ಇದನ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ಅವನ್ ಸಾಯ್ಬೇಕು ಅಂದ್ರೆ ಇದೇ ಕರೆಕ್ಟ್ ಪ್ಲಾನು. ನೀನ್ ಹೇಳೋದು ಕೂಡ ಕರೆಕ್ಟೇ. ವೆಯ್ಟ್ ಮಾಡೋಣ. ಹಾಗಿದ್ರೆ ಹುಲಿ ಯಾವಾಗ ಬರುತ್ತೆ? ಬರುತ್ತೆ ಇರು. ಆದ್ಯಾ, ಅಪ್ಪನ್ ರಕ್ತನ. ರಾಜಿ, ಭಯ ಪಡ್ಬೇಡ. ದೊಡ್ಡಪ್ಪಂಗೆ ಏನೂ ಆಗಿರಲ್ಲ. ದೊಡ್ಡಪ್ಪಂಗೇನಾದ್ರೂ ಆದ್ರೆ ಅವ್ರಿಗೆ ತೊಂದ್ರೆ. ಅವ್ರ ಶಕ್ತಿ ನಿನಗ್ ಗೊತ್ತು ಅಲ್ವಾ? ನೀನ್ ಧೈರ್ಯವಾಗಿರು. ಮತ್ತೆ ಅಪ್ಪ ಎಲ್ಲಿ ಈಗ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದ್ಯಾ, ಒಂದ್ ಕೆಲ್ಸ ಮಾಡ್ತೀಯಾ? ಹೇಳು. ನೀನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನಾನು ಹೋಗಿ ಅಪ್ಪನ್ ಹುಡುಕ್ತೀನಿ. ಎಲ್ಲಿ ಅಂತ ಹುಡುಕ್ತೀಯಾ? ನನಗ್ ಗೊತ್ತಿರೋ ಜಾಗದಲ್ಲೆಲ್ಲ ಹುಡುಕ್ತೀನಿ. ಅದಕ್ಕೆ ಪೊಲೀಸ್ ಸಪೋರ್ಟ್ ಕೂಡ ಇದ್ರೆ ಅಪ್ಪಂಗೇನು ಆಗದೆ ಕಾಪಾಡ್ಬೋದು ಅಲ್ವಾ? ದೊಡ್ಡಪ್ಪಂಗೇನು ಆಗಿರಲ್ಲ ರಾಜಿ. ಅಪ್ಪನ್ ಶಕ್ತಿ ನಮಗ್ ಗೊತ್ತಿರಬಹುದು, ಆದ್ರೆ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ರೆ, ಶಕ್ತಿಗ್ ಮೀರಿದಂತ ದುಷ್ಟಶಕ್ತಿಗಳು ಅಪ್ಪನ್ ಮೇಲೆ ಅಟ್ಯಾಕ್ ಮಾಡಿದ್ರೆ? ಮೊದ್ಲೇ ಇವ್ರ ಹಿಂದೆ ಇರೋರು ನರರೂಪ ರಾಕ್ಷಸರು. ಅವರು ಮನುಷ್ಯರನ್ನ ಸಾಯಿಸೋದಕ್ಕೂ ಯೋಚನೆ ಮಾಡಲ್ಲ.